ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಕಾನೂನು ಸುವ್ಯವಸ್ಥೆ ಕಾಪಾಡೋದು, ಅಪರಾಧ ತಡೆಯುವುದು ಪೊಲೀಸರ ಕೆಲಸ. ಆದರೆ ಅವರೀಗ ಬಿಬಿಎಂಪಿ ಮಾಡೋ ಕೆಲಸದತ್ತ ಒಂದಷ್ಟು ನಿಗಾ ಇಟ್ಟಿದ್ದಾರೆ. ಏನಿದು ಇಂಟ್ರೆಸ್ಟಿಂಗ್ ಕತೆ ಅಂತ ಅಂದ್ರೆ ಈ ರಿಪೋರ್ಟ್ ನೋಡಿ. ಕಲಾಸಿಪಾಳ್ಯ ಮಾರ್ಕೆಟ್ ಅಂದ್ರೆ ಸಾಕು, ನಿಮಗೆ ಗೊತ್ತು ಅಲ್ಲಿಯ ವಾತಾವರಣ ಏನು ಅನ್ನೋದು. ಆದರೂ ಇಲ್ಲಿ ನೋಡಿ ಹೇಗಿದೆ. ಇದು ಈಗ ಬಿಬಿಎಂಪಿ ಕಣ್ಣಿಗೆ ಬೀಳದೇ ಇದ್ರೂ ಪೊಲೀಸರ ಕಣ್ಣಿಗಂತೂ ಬಿದ್ದಿದೆ. ಯಾಕಂದ್ರೆ ಆಗಿಂದಾಗೆ ನಗರ ಪ್ರದಕ್ಷಿಣೆ ಹಾಕೋ ಪೊಲೀಸ್ ಕಮಿಷನರ್ ಕಣ್ಣಿಗೆ ಇದು ಬಿದ್ದಿರೋದ್ರಿಂದ ಈಗ ಪೊಲೀಸರೇ ನಿಂತು ಕಸ ವಿಲೇವಾರಿ ಮಾಡೋ ಕೆಲಸ ಶುರು ಮಾಡಿದ್ದಾರೆ. ಪ್ರತಿದಿನ ಸಿಟಿ ರೌಂಡ್ಸ್ ಹೋಗ್ತೀನಿ. ಅಲ್ಲಿ ಹೋದಾಗ ಕೆಲವು ಇದು ನೋಡಿದೆ, ಸ್ವಲ್ಪ ಹೆಚ್ಚಿನಾಗಿ ಕಸ ಕಡ್ಡಿ ಬಿದ್ದಿದ್ದು ಮತ್ತು ಸ್ಲಶ್ ಇದ್ದಿದ್ದು, ರೋಡ್ ರಿಪೇರಿ ಇದ್ದು, ಜನಗಳೆಲ್ಲ ಅಲ್ಲೇ ಅಂಗಡಿಯವ್ರನ್ನವರು ಜನಗಳೆಲ್ಲ ಹಾಕಿದ್ದು. ಅವ್ರಿಗೂ ಅನುಕೂಲ ಆಗಲಿ, ಚೆನ್ನಾಗಾಗ್ತದೆ, ವ್ಯಾಪಾರನೂ ಚೆನ್ನಾಗಾಗುತ್ತೆ, ಓಡಾಡಲಿಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಕಲಾಸಿಪಾಳ್ಯ ಮಾರ್ಕೆಟ್ಗೆ ಒಂದು ರೂಪ ಕೊಡಬೇಕು ಅಂತ ಕಮಿಷನರ್ ಇಂದು ಬಸ್ ಮಾಲೀಕರ, ವ್ಯಾಪಾರಸ್ಥರ ಮೀಟಿಂಗ್ ಕರೆದು ಅವರ ಸಲಹೆ ಅಲ್ಲದೆ ಕುಂದುಕೊರತೆ ಆಲಿಸಿದ್ರು. ಇಲ್ಲಿ ಬಂದಿದ್ದ ಸ್ಥಳೀಯ ಕಾರ್ಪೊರೇಟರ್ ಇದಕ್ಕೊಂದು ಶಾಶ್ವತ ಪರಿಹಾರ ಆಗಲೇಬೇಕು, ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ ಅವರ ಗಮನ ಸೆಳೆದಿದ್ದೇನೆ ಎಂದರು. ಈ ಮಾರ್ಕೆಟ್ಗೋಸ್ಕರ ಸಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹೆಚ್ಚು ಕ್ಲೀನ್ ಮಾಡೋಕ್ಕೆ ಸಪರೇಟ್ ವೆಹಿಕಲ್ಗಳು ಇಟ್ಕೊಂಡು ಅದೊಂದು ಮಾಡಬೇಕಂತ ನಾನು ಕಮಿಷನರ್ನ ಕೇಳಬೇಕಂತಿದ್ದೀನಿ. ಕಮಿಷನರ್ ಒಪ್ಕೊಳ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇನ್ನು ಸಭೆಗೆ ಬಂದವರು ರೈತರಿಗೆ ಒಂದು ಶಾಶ್ವತ ಮಾರ್ಕೆಟ್ ಕಲ್ಪಿಸಬೇಕು, ಅವರಿಗೆ ಅನ್ಯಾಯ ಆಗಲೇಬಾರದು, ಪೊಲೀಸರ ಈ ಕ್ರಮ ಸ್ವಾಗತಾರ್ಹ ಅಂದ್ರು. ಮಾರ್ಕೆಟ್ ಮಂದಿ ಮಾರಿ ಚಿಕ್ಕದಾಗಿದೆ, ಲಾರಿ ಬಂದು ಒಳಗಡೆ ಫುಲ್ ಬ್ಲಾಕ್ ಆಗಿಬಿಡ್ತದೆ. ದೊಡ್ಡದಾಗಿರ್ಬೇಕು ಗ್ರಹಣ, ರೈತರು ಬರೋ ಸರ್ಕಲ್ ನಿಲ್ಸ್ಕೊಳ್ಳೋಕೆ ಮಂಡಿ ದೊಡ್ಡದಾಗಿರ್ಬೇಕು, ರೈತರಿಗೆ ಅನುಕೂಲ ಆಗಬೇಕು. ಒಟ್ನಲ್ಲಿ ಕಲಾಸಿಪಾಳ್ಯ ಮಾರ್ಕೆಟ್ಗೆ ಒಂದು ರೂಪ ಬರೋವರೆಗೂ ನಾನು ಬಿಡಲ್ಲ ಅಂತ ಪ್ರತಿಜ್ಞೆ ಮಾಡಿರೋ ಪೊಲೀಸ್ ಕಮಿಷನರ್ ಒಂದು ದಿನ ಅಲ್ಲಿ ಟೀ ಕುಡಿಯಲೇಬೇಕು ಅಂತ ನಿರ್ಧರಿಸಿದ್ದಾರೆ. ಏನೇ ಆಗಲಿ ಪೊಲೀಸರ ಕಸರತ್ತು ಅದೆಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಎಲ್ಲರೂ ವೀಕ್ಷಿಸುತ್ತಿದ್ದಾರೆ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ರಾಜಕಾಲುವೆ ಬಳಿ ಕಟ್ಟಿದ ಮನೆಗಳ ತೆರವು ಕಾರ್ಯಾಚರಣೆಗೆ ಬಿಬಿಎಂಪಿ ಇವತ್ತು ಮುಂದಾಯಿತು. ಬಾಪೂಜಿ ನಗರದಲ್ಲಿರೋ ಸ್ಲಂ ನಿವಾಸಿಗಳ ಮನೆಗಳನ್ನು ತೆರವು ಮಾಡಿವೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಗಾಳಿ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿರೋ ಮೋರಿಗೆ ಅಂಟಿಕೊಂಡಂತೆ ಈ ಮನೆಗಳಿದ್ವು. ಸ್ಥಳೀಯರಿಗೆ ಮಾಹಿತಿ ಕೊಡದೆ ಜೆಸಿಬಿ ಕಾರ್ಯಾಚರಣೆ ಮಾಡಿದೆ ಅಂತ ಇಲ್ಲಿನ ನಿವಾಸಿಗಳ ಆರೋಪ. ಮಾತ್ರವಲ್ಲ, ತಮಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡದಿದ್ದಲ್ಲಿ ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಎಚ್ಚರಿಸಿದ್ರು. ಮನೆಗಳು ಹೊಡಿತಾ ಇದೆ ಅಂದರೆ ಇವ್ರಿಗೆಲ್ಲ ಈಗ ಇವರೇ ಮನೆಯವರು. ಈಗೇಂದ್ರೆ ಇನ್ನೊಂದು ಮಳೆ ಬಂತು ಅಂದರೆ ರೋಡ್ ಸಮೇತ ಕಟ್ಟಾಗಿ ಮುಂದಕ್ಕೆ ಹೋಗ್ಬಿಡ್ತದೆ. ಸೊ ಇವ್ರಿಗೆ ಪರ್ಮಿಷನ್ ತಗೊಂಡು ಇವ್ರಿಗೆ ಅಲ್ಲಿ ಟೆಂಪ್ರವರಿ ಸೆಡ್ನ ನಿರ್ಮಾಣ ಮಾಡಿ, ಈಗ 4 ಜನ ಮಾತ್ರ ಮನೆ ಇರೋದಿಲ್ಲ. ಇಬ್ಬರಿಗೆ ಇಲ್ಲೊಂದು ಸೆಡ್ಗೆ ಶಿಫ್ಟ್ ಮಾಡಿದ್ದೀವಿ, ಇನ್ನು ಇಬ್ಬರಿಗೆ ನಮ್ಮ ವಾರ್ಡ್ ಆಫೀಸರ್ ಶಿಫ್ಟ್ ಮಾಡಿದ್ದೀವಿ. ಸೊ ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ ಇವ್ರಿಗೆ ಪರಿಹಾರ ಕೊಡೋ ಟೈಮಲ್ಲಿ ಹೇಳಿದ್ರು ಒಂದು ಮನೆ ಕಟ್ಸ್ಕೊಡಿ ಅಂತ. ನನ್ನ ಕಮಿಷನರ್ ಅವರು 25 ಮನೆ ಸ್ಯಾಂಕ್ಷನ್ ಮಾಡಿದ್ದಾರೆ ನನ್ನ ಇದರಲ್ಲಿ. ಹಾಗಾಗಿ ಇವ್ರಿಗೆ ಇವತ್ತು ಇದನ್ನು ಇವತ್ತು ಕೇಳಿ ಇವತ್ತು ಟೆಂಪ್ರರಿ ಸೆಡ್ ಹಾಕಿ ಇದನ್ನು ಶುರು ಮಾಡಿದ್ವಿ. ನಾಳೆಯಿಂದ ಶುರು ಮಾಡ್ತಾರೆ. ಇದಾದ ನಂತರ ಇಲ್ಲೇ ಇವ್ರಿಗೊಂದು ಮನೆ ಕಟ್ಸ್ಕೊಡೋ ಥರ ಮಾಡಿದ್ವಿ. ಕರ್ನಾಟಕದ ಕುಳ್ಳ, ಕನ್ನಡದ ಖ್ಯಾತ ಹಾಸ್ಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. 68 ವಸಂತಗಳನ್ನು ಪೂರೈಸಿ 69ನೇ ವಸಂತಕ್ಕೆ ಕಾಲಿಟ್ಟ ದ್ವಾರಕೀಶ್ ತಮ್ಮ ನಿವಾಸದಲ್ಲಿ ಕುಟುಂಬದ ಸದಸ್ಯರ ಜೊತೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ಕೇಕ್ ಕತ್ತರಿಸಿ ತಮ್ಮ ಮೊಮ್ಮಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೂಡ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಜೊತೆಯಾದರು. ಈ ಸತಿ ಎಲ್ಲ ಕನ್ನಡ ರಕ್ಷಣಾ ವೇದಿಕೆಯವರೆಲ್ಲ ಬಂದರು. ಸರ್ ನಾವು ಮಾಡ್ತೀವಿ ಸರ್, ನಿಮ್ದು ನೀವು ಇರಬೇಕು ನಮ್ಮ ಜೊತೆ, ಏನು ಸರ್ ನೀವು ಅಂತ ಗಲಾಟೆಗಳೆಲ್ಲ ಮಾಡಿದ್ರು. ಮನೆ ಮುಂದೆ ಬಂದು ಪ್ರೀತಿಗಳನ್ನು ತೋರಿಸಿದ್ರು. ಇಂಥ ಸಮಯದಲ್ಲಿ ನಾವು ತಲೆ ಬಾಗಲೇಬೇಕಾಗತ್ತೆ. ಅದರಿಂದ ಅವರೆಲ್ಲ ಇವತ್ತು ಬಲವಂತ ಮಾಡಿದ್ರಿಂದ ಈ ಒಂದು 69ನೇ ವರ್ಷದ ನನ್ನ ಹುಟ್ಟುಹಬ್ಬನ ಚಿಕ್ಕದಾಗಿ ಆಚರಿಸ್ಕೋತಾರೆ ಅಂತ. ವಿಜೃಂಭಣೆ ಅಂತ ಅವೆಲ್ಲ ಇಲ್ಲ, ಚಿಕ್ಕದಾಗಿ ಚೊಕ್ಕವಾಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅವನು ಬೇಕು ನಮ್ಗೆ ಪರಮಾತ್ಮ. ಎಲ್ಲೆಡೆ ಜೋಗಯ್ಯ ಜಪ, ಅಭಿಮಾನಿ ಸಾಗರದಲ್ಲಿ ವಿಂತೆತ್ತ ಶಿವಣ್ಣ. ಚಿತ್ರ ವೀಕ್ಷಿಸಿದ ರಾಜ್ ಕುಟುಂಬ. ಒಟ್ಟಾರೆ ಆ ದೃಶ್ಯ ವೈಭವ ಹೇಗಿತ್ತು ನೋಡ್ಕೊಂಬರೋಣ ಬನ್ನಿ.
ಬೆಂಗಳೂರಿನ ಕಪಾಲಿ ಮತ್ತು ಸಂತೋಷ್ ಚಿತ್ರಮಂದಿರಗಳು ಜೋಗಯನ ಅಬ್ಬರಕ್ಕೆ ಸಾಕ್ಷಿಯಾದವು. ಚಿತ್ರ ವೀಕ್ಷಿಸಲು ಸ್ವತಃ ನಟ ಶಿವರಾಜ್ ಕುಮಾರ್ ಆಗಮಿಸಿದ್ದು ಅಭಿಮಾನಿಗಳ ಸಂಭ್ರಮ ಹೆಚ್ಚಿಸಿತು. ಇಂಟರ್ವಲ್ನಲ್ಲಿ ರಾಜ್ ಫ್ಯಾಮಿಲಿ ಕಪಾಲಿ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಟಿತ್ತು. ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಹಾಗೂ ಮಗಳೊಂದಿಗೆ ಬಂದ್ರೆ, ರಾಘವೇಂದ್ರ ರಾಜ್ಕುಮಾರ್ ಪತ್ನಿ ಮಂಗಳಾ ತಮ್ಮ ಮಕ್ಕಳೊಂದಿಗೆ ಕಪಾಲಿ ಥಿಯೇಟರ್ನಲ್ಲಿ ಚಿತ್ರ ವೀಕ್ಷಿಸಿದ್ರು. ಶಿವಣ್ಣ ಹಾಗೂ ನಿರ್ದೇಶಕ ಪ್ರೇಮ್ ಕೂಡ ಇದ್ರು. ಆದರೆ ಸಂತೋಷ್ ಚಿತ್ರಮಂದಿರದಲ್ಲಿ ಮಾತ್ರ ಚಿತ್ರ ಬಿಡುಗಡೆ 2 ತಾಸು ತಡವಾಗಿತ್ತು. ಬೆಳಗ್ಗಿನ ಪ್ರದರ್ಶನ ಆರಂಭವಾಗಿದ್ದು ಮಧ್ಯಾಹ್ನ 12 ಗಂಟೆಗೆ. ಥಿಯೇಟರ್ಗೆ ಚಿತ್ರದ ಪ್ರಿಂಟ್ ಬಾರದಿದ್ದದ್ದೇ ಇದಕ್ಕೆ ಕಾರಣ. ಹೀಗಾಗಿ ಟಿಕೆಟ್ ಖರೀದಿಸಿ ಚಿತ್ರ ವೀಕ್ಷಿಸಲು ತುದಿಗಾಲಲ್ಲಿ ನಿಂತಿದ್ದ ಅಭಿಮಾನಿಗಳು ನಿರಾಸೆ ವ್ಯಕ್ತಪಡಿಸಿದ್ರು. ಅದೇನೇ ಇರಲಿ, ಸ್ಯಾಂಡಲ್ವುಡ್ನ ಬಹುನಿರೀಕ್ಷೆಯ ಚಿತ್ರ ಜೋಗಯ್ಯ ಇವತ್ತು ದಾಖಲೆಯ 250 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು. BKT ಸೆಂಟರ್ನಲ್ಲೇ ಇಷ್ಟಾದರೂ ಕೂಡ 1 ವಾರಕ್ಕೆ ಮುಂಚೆಯೇ ಮೊದಲ ದಿನದ ಎಲ್ಲಾ ಶೋಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ವು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.